ಆತ್ಮೀಯರೆಲ್ಲರೂ ನಮಸ್ಕಾರಗಳು. STSLVA SATS ಯೂಸರ್ ಅಂದರೆ ಹೆಡ್ ಮಾಸ್ಟರ್ ಅವರ ಲಾಗಿನ್ನಲ್ಲಿ ಶಾಲೆಯಲ್ಲಿರ್ತಕ್ಕಂತಹ ಅತಿಥಿ ಶಿಕ್ಷಕರನ್ನು ಆ್ಯಡ್ ಮಾಡುವುದಕ್ಕೆ ಅಥವಾ ಅಸೈನ್ ಮಾಡಲಿಕ್ಕೆ ಆಪ್ಷನ್ ಈಗ ಅವೈಲೇಬಲ್ ಇದೆ. ಅದಕ್ಕಾಗಿ ಮುಖ್ಯ ಶಿಕ್ಷಕರು SATS ಯೂಸರ್ ಲಾಗಿನ್ ಆಗಿ ಅತಿಥಿ ಶಿಕ್ಷಕರನ್ನು ಆ್ಯಡ್ ಅಥವಾ ಅಸೈನ್ ಮಾಡೋದು ಹೇಗೆ ನೋಡೋಣ. ಅದಕ್ಕಾಗಿ ಮೊಬೈಲಲ್ಲಿ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಸರ್ಚ್ ಬಾರ್ನಲ್ಲಿ STSLV ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ಸೈನ್ ಇನ್ STSನ ಮೊದಲೇ ಲಿಂಕ್ ಸೈನ್ ಇನ್ ಅಕ್ಷರಗಳ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನಂತರ ನಿಮಗೆ ಇಲ್ಲಿ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಒಂದು ಲಾಗಿನ್ ಪೇಜ್ ಬರ್ತದೆ. ಇಲ್ಲಿ ಲಾಗಿನ್ ಆ್ಯಸ್ನಲ್ಲಿ SATS ಯೂಸರ್ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಯೂಸರ್ ನೇಮ್ ಎಂಟರ್ ಯುವರ್ ಯೂಸರ್ ನೇಮ್ನಲ್ಲಿ ನಿಮ್ಮ ಸ್ಕೂಲ್ನ STSನ ಒಂದು ಯೂಸರ್ ನೇಮನ್ನು ಫಿಲ್ ಮಾಡಿ. ನಂತರ ಸೆಂಡ್ OTP ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೆಂಡಿಂಗ್ OTP ಅಂತ ನೋಡ್ಬೋದು. ಇಲ್ಲಿ SMS ಸೆಂಟ್ ಸಕ್ಸಸ್ಫುಲ್ಲಿ ಟು ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಕೊನೆಯ 4 ಅಂಕಿಗಳು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗಿರ್ತದೆ. ಕೆಳಗಡೆ ನೋಡಿ ಇಲ್ಲಿ OTP ಸೆಂಡ್ ಟು ಅಂತ ಯಾವ ನಂಬರ್ಗೆ OTP ಹೋಗಿದೆ ಅಂತ ಮೊಬೈಲ್ ನಂಬರ್ 4 ಡಿಜಿಟ್ಗಳು ನಿಮಗೆ ಡಿಸ್ಪ್ಲೇ ಆಗಿರುತ್ತದೆ. ಮತ್ತು ಇಲ್ಲಿ ಒಂದು ಪೆನ್ಸಿಲ್ ಸಿಂಬಲ್ ಇದೆ, ಅದರ ಮುಂದೆ ಚೇಂಜ್ ಅಂತಕ್ಕಂಥ ಬಟನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಯೂಸರ್ ನೇಮ್ ಬಾಕ್ಸ್ಗೆ ವಾಪಸ್ ಬರ್ತೀರಿ. ನಂತರ ಇಲ್ಲಿ ರೀಸೆಂಡ್ ಅಂತ ಇದೆ. ಮತ್ತು ಇಲ್ಲಿ ಟೈಮ್ನ ಒಂದು ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋದನ್ನು ನೋಡ್ತೀರಿ. ಟೈಮ್ನು ಇಲ್ಲಿ ಏನಾಗಿರ್ತದೆ 10 ನಿಮಿಷದಿಂದ ರಿವರ್ಸ್ 1ನೇ ನಿಮಿಷಕ್ಕೆ ಅದು ಕೌಂಟ್ ಡೌನನ್ನು ತೋರಿಸ್ತಾ ಇದೆ. ಇದರ ಅರ್ಥ ನಿಮಗೆ ಬಂದಂಥ OTPಯನ್ನು ನೀವು ಫಿಲ್ ಮಾಡಲಿಕ್ಕೆ ನಿಮಗೆ ಒಟ್ಟು 10 ನಿಮಿಷಗಳ ಕಾಲಾವಕಾಶ ಇರ್ತದೆ ಅಂತಕ್ಕಂಥದ್ದು. ಕೆಳಗಡೆ 6 ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ, ಸ್ಕ್ವೇರ್ ಬಾಕ್ಸ್ಗಳನ್ನು. ಇಲ್ಲಿ ನೀವು ನಿಮಗೇನು ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಬಂದಿರುತ್ತದೆ, 6 ಅಂಕಿಯ OTP. ಅದನ್ನು ಈ ಒಂದು 6 ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ. ನಂತರ ವೆರಿಫೈ OTP ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ವೆರಿಫೈಯಿಂಗ್ OTP ಅಂತ ಬಂತು. ಲಾಗಿನ್ ಆಗಿದ್ದೀರಿ. ಲಾಗಿನ್ ಪೇಜ್ನಲ್ಲಿ ಇಲ್ಲಿ ನೋಡಬಹುದು, ಇದು SATS ಯೂಸರ್ HM ಲಾಗಿನ್ ಆಗಿರುತ್ತದೆ. ಈ ಒಂದು ಹೋಮ್ ಪೇಜ್ನಲ್ಲಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ನೀವು ಇಲ್ಲಿ ಗೆಸ್ಟ್ ಟೀಚರ್ ಅವ್ರನ್ನ ಆ್ಯಡ್ ಮಾಡ್ತಕ್ಕಂಥ ಆಪ್ಷನ್ ಎಲ್ಲಿದೆಯಪ್ಪ ಅಂದರೆ ಇಲ್ಲಿ ನೋಡಿ 3ನೇ ಮೆನು ಇದೆ, ಆ್ಯಡ್ ಗೆಸ್ಟ್ ಟೀಚರ್ಸ್. ಈ ಒಂದು ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನಂತರ ನಿಮಗೆ ಆ್ಯಡ್ ಗೆಸ್ಟ್ ಟೀಚರ್ಸ್ ಅಂತಕ್ಕಂಥ ಒಂದು ವಿಂಡೋ ಅಥವಾ ಸ್ಕ್ರೀನ್ಗೆ ಬರ್ತೀರಿ. ಇಲ್ಲಿ ಮೇಲ್ಗಡೆ ಎಲ್ಲ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇದೆ. ಕೆಳಗಡೆ ಸ್ಕೂಲ್ ಸ್ಟಾಪ್ ಆ್ಯಂಡ್ ವೇಕೆನ್ಸಿ ಡೀಟೇಲ್ಸ್ ಅಂತಕ್ಕಂಥ ಒಂದು ಅಕ್ಷರಗಳಿವೆ. ಅದರ ಕೆಳಗಡೆ ಇಲ್ಲಿ ಸ್ಯಾಂಕ್ಷನ್ಡ್ ಪೋಸ್ಟ್ ಎಷ್ಟಿದೆ ಸ್ಕೂಲಲ್ಲಿ ಮತ್ತು ಪ್ರೆಸೆಂಟ್ ವರ್ಕಿಂಗ್ ಕೌಂಟ್ ನೋಡ್ಬೋದು. ಅಂದರೆ ವರ್ಕಿಂಗ್ ಸೀಟ್ ಎಷ್ಟಿದೆ ಅದನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತದೆ. ಸೊ ನಂತರ ಇಲ್ಲಿ ವೇಕೆಂಟ್ ಪೋಸ್ಟ್ ಕೂಡ ನೋಡಬಹುದಾಗಿರುತ್ತದೆ. ನೋಡಿ, ನೀವು ಗೆಸ್ಟ್ ಟೀಚರನ್ನು ಆ್ಯಡ್ ಮಾಡಬೇಕಾಗಿದ್ದರೆ ವೇಕೆಂಟ್ ಪೋಸ್ಟಲ್ಲಿ ನಿಮಗೆ ವೇಕೆಂಟ್ ಪೋಸ್ಟ್ ಇರಬೇಕು, ಆಗ ಮಾತ್ರ ನಿಮಗೆ ಗೆಸ್ಟ್ ಟೀಚರನ್ನು ಆ್ಯಡ್ ಮಾಡಲಿಕ್ಕೆ ಬರ್ತದೆ. ಗೆಸ್ಟ್ ಟೀಚರ್ ಅವರನ್ನ ಆ್ಯಡ್ ಮಾಡಲು ಆ್ಯಡ್ ಗೆಸ್ಟ್ ಟೀಚರ್ ರೆಡ್ ಕಲರ್ ಬಟನ್ ಮೇಲೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಸೈನ್ ಗೆಸ್ಟ್ ಟೀಚರ್ ಅಂತಕ್ಕಂಥ ಅಕ್ಷರಗಳು ಬರ್ತದೆ. ಕೆಳಗಡೆ ಇಲ್ಲಿ ಗೆಸ್ಟ್ 1 ಅಂತ ಇದೆ. ಲೆಕ್ಚರ್ ನೇಮ್ನಲ್ಲಿ ಗೆಸ್ಟ್ ಟೀಚರ್ ನೇಮ್ ಕೊಡಿ ಮತ್ತು ಮೊಬೈಲ್ ನಂಬರಲ್ಲಿ ಗೆಸ್ಟ್ ಟೀಚರ್ ಅವರ ಮೊಬೈಲ್ ನಂಬರನ್ನು ಕೊಡಿ ಮತ್ತು ಡೇಟ್ ಆಫ್ ಜಾಯ್ನಲ್ಲಿ ಗೆಸ್ಟ್ ಟೀಚರ್ ಅವರು ನಿಮ್ಮ ಶಾಲೆಗೆ ಜಾಯ್ನ್ ಆಗಿರತಕ್ಕಂಥ ಡೇಟನ್ನು ಡೇಟ್ ಆಫ್ ಜಾಯ್ನ್ ಬಾಕ್ಸ್ನಲ್ಲಿ ಕೊಡಿ. ಡೇಟ್ ಆಫ್ ಜಾಯ್ನನ್ನು ಎಂಟ್ರಿ ಮಾಡಲು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಲೆಂಡರ್ ಓಪನ್ ಆಯಿತು. ಈ ಕ್ಯಾಲೆಂಡರ್ನಿಂದ ಅತಿಥಿ ಶಿಕ್ಷಕರು ನಿಮ್ಮ ಶಾಲೆಗೆ ಜಾಯ್ನ್ ಆದ ದಿನಾಂಕವನ್ನು ಸೆಟ್ ಮಾಡಿಕೊಳ್ಳಿ. ಸೊ ನಂತರ ಸೇವ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಇಲ್ಲಿ ಶ್ಯೂರ್ ಕೇಳುತ್ತೆ, ಅಸೈನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಗೆಸ್ಟ್ ಟೀಚರ್ ಆ್ಯಡೆಡ್ ಆರ್ ಅಸೈನ್ಡ್ ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ನೊಂದಿಗೆ ಬರುತ್ತದೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ಇಲ್ಲಿ ನೀವು ಆ್ಯಡ್ ಮಾಡಿರ್ತಕ್ಕಂಥ ಗೆಸ್ಟ್ ಟೀಚರ್ ಡೀಟೇಲ್ಸ್ ಎಲ್ಲ ಬಂದಿರುತ್ತದೆ. ಮತ್ತು ಇಲ್ಲಿ ಏನು ಮಾಡಿ, ನೀವು ಗೆಸ್ಟ್ ಟೀಚರ್ ಆ್ಯಡ್ ಆದಮೇಲೆ ಅವರು ಇದು ಒಂದು SATS ಯೂಸರ್ HM ಲಾಗಿನಲ್ಲಿ ಲೆಸನ್ ಪ್ಲ್ಯಾನ್ ಎಂಟ್ರಿ ಮತ್ತು ಈ ಒಂದು LBA ಮಾರ್ಕ್ಸ್ ಎಂಟ್ರಿ ಅಸೆಸ್ಮೆಂಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಮತ್ತೆ ಇಲ್ಲಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಅಸೆಸ್ಮೆಂಟ್ ಈ ಒಂದು ಅದರ ಮುಂದೆ ಡೌನ್ ಇರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ನಂತರ LBA ಸಬ್ ಮೆನು ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು, ನೀವು ಗೆಸ್ಟ್ ಟೀಚರ್ ಅಂತ ಒಂದು ಬಾಕ್ಸ್ ಇದೆ. ಅದರ ಕೆಳಗಡೆ ನೀವು ಯಾವ ಒಂದು ಗೆಸ್ಟ್ ಟೀಚರ್ನ ಆ್ಯಡ್ ಮಾಡಿದ್ದೀರಿ ಅವ್ರ ಹೆಸರು ಬಂದಿರುತ್ತದೆ. ಮತ್ತು ಮಲ್ಟಿಪಲ್ ಗೆಸ್ಟ್ ಟೀಚರ್ಸ್ ಇದ್ದರೆ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತು ಯಾರ್ಯಾರು ಗೆಸ್ಟ್ ಟೀಚರ್ ಆ್ಯಡ್ ಮಾಡಿರ್ತೀರಿ ಅವರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಂತರ ಇಲ್ಲಿ ಕೆಲವೊಂದಿಷ್ಟು ಬೇಸಿಕ್ ಡೀಟೇಲ್ಸ್ ಇದೆ, ಇವನ್ನೆಲ್ಲ ಫಿಲ್ ಮಾಡಿದ ಮೇಲೆ ನೀವು ಸರ್ಚ್ ಕೊಟ್ಟರೆ ಸೊ ನಿಮಗೆ ಏನಾಗುತ್ತೆ, ಸ್ಟೂಡೆಂಟ್ LBA ಅಸೆಸ್ಮೆಂಟ್ ಮಾರ್ಕ್ಸ್ನ ಎಂಟ್ರಿ ಮಾಡಲಿಕ್ಕೆ ಪೇಜ್ ಸ್ಟೂಡೆಂಟ್ ಲಿಸ್ಟ್ ಮಾರ್ಕ್ಸ್ ಬಾಕ್ಸ್ಗಳು ತೆರೆದುಕೊಳ್ಳುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.